ನೀವಿವಾಗ ಟಿ ವಿ ನೋಡ್ತಾ ಇದ್ದೀರಲ್ಲ, ಆ ಟಿ ವಿಲಿ ಡಿಸ್ಪ್ಲೇ ಕಾಣ್ತಾ ಇರೋದು ಈ ಒಂದು ಮೊಬೈಲ್ದು ಸ್ಕ್ರೀನು. ನೋಡಿ ನಾನಿಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀನೋ ಅದನ್ನೇ ಅಲ್ಲಿ ಟಿ ವಿಲಿ ಶೋ ಆಗ್ತಾ ಐತೆ, ನೀವು ನೋಡ್ತಾ ಇರ್ಬೋದು. ಓಕೆ, ನಾನೀಗ ಎಕ್ಸಾಂಪಲ್ಲು ಮೊಬೈಲ್ನಲ್ಲಿ ಗ್ಯಾಲರಿಗೆ ಓಪನ್ ಮಾಡಿಬಿಟ್ಟು ನಾನು ಯಾವುದಾದ್ರೂ ಒಂದು ಫೋಟೋ ಹಾಕಿದ್ರೆ ಅದೇ ಫೋಟೋ ಅಲ್ಲಿ ಕಾಣುತ್ತೆ ನೋಡಿ, ಆ ಒಂದು ಫೋಟೋ ಅಲ್ಲಿ ಕಾಣಿಸುತ್ತೆ. ಈಗ ನಾನು ಬ್ಯಾಕ್ ಬರ್ತೀನಿ, ಇದರಲ್ಲಿ ಕೂಡ ಬ್ಯಾಕ್ ಬರುತ್ತೆ. ಓಕೆ, ಇದನ್ನು ನಾವು ಸ್ಕ್ರೀನ್ ಮಿರರ್ ಅಂತೀವಿ ಅಥವಾ ಕಾಸ್ಟ್ ಟಿ ವಿ ಅಂತಾದರೂ ಕರೀತಾರೆ. ಈ ಮೊಬೈಲ್ನ ಆಂಡ್ರಾಯ್ಡ್ ಟಿ ವಿಗೆ ಕನೆಕ್ಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳ್ಬಿಟ್ಟು ನಾನು ಇವಾಗ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ಯಾವುದೇ ಟಿ ವಿ ಆಗಿರಲಿ, ಸೋನಿ ಆಗಿರಲಿ, ಸ್ಯಾಮ್ಸಂಗ್ ಆಗಿರಲಿ, ಎಲ್ ಜಿ ಆಗಿರಲಿ, BPL ಆಗಿರಲಿ ಅಥವಾ ಯಾವುದೇ ಟಿ ವಿ ಆಗಿರಲಿ, ಇದೇ ಥರನೇ ಕನೆಕ್ಟ್ ಮಾಡ್ಕೋಬೋದು, ಅದೇನು ಸಿಂಪಲ್ ಆಗಿ. ಓಕೆ, ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗು ಇದನ್ನ ಟಿ ವಿನ ಆಫ್ ಮಾಡಿಬಿಟ್ಟು ಸ್ಟಾರ್ಟಿಂಗಿಂದ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ ನಿಮ್ಗೆ. ಆನ್ ಮಾಡಿದ ತಕ್ಷಣ ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಬೇಕು ನೀವು. ಕೆಲವೊಂದ್ಸಲ ರಿಮೋಟಲ್ಲೇ ಕೊಟ್ಟಿರ್ತಾರೆ ಸೆಟ್ಟಿಂಗ್ಸ್ ಆಪ್ಷನ್, ಇದರಲ್ಲಿ ರಿಮೋಟಲ್ಲೇ ನೋಡ್ಕೋಬೋದು. ಕೆಲವೊಂದ್ಸಲ ಕೊಟ್ಟಿಲ್ಲ ಅಂದರೆ ಯಾವ ಥರ ಮಾಡ್ಬೇಕಂದ್ರೆ ಇದರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೆಟ್ಟಿಂಗ್ ಸಿಂಬಲ್ ಕೊಟ್ಟಿದ್ದಾರೆ. ಈ ಸೆಟ್ಟಿಂಗ್ ಸಿಂಬಲ್ ಮೇಲೆ ರಿಮೋಟನ್ನು ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಹೋಗ್ಬೇಕು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಸೆಟ್ಟಿಂಗ್ಸ್ ಮೇಲೆ ಬಂತು. ಸೆಟ್ಟಿಂಗ್ಸ್ ಮೇಲೆ ಮದ್ಮೇಲೆ ಅದ್ರ ಮೇಲೆ ಓಕೆ ಅಂತ ಕೊಡಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಚಾನಲ್ ಆ್ಯಂಡ್ ಇನ್ಪುಟ್ಸು, ಡಿಸ್ಪ್ಲೇ, ಸೌಂಡು, ಮತ್ತು ನೆಟ್ವರ್ಕು, ಅಕೌಂಟ್ಸು, ಪ್ರೈವಸಿ, ಆ್ಯಪ್ಸು, ಸಿಸ್ಟಮ್ ಅಂತ ಬಂತು. ಓಕೆ, ಸಿಸ್ಟಮ್ ಮೇಲೆ ಬಂದಮೇಲೆ ಅಲ್ಲಿ ಓಕೆ ಅಂತ ಹೊಡಿರಿ. ಓಕೆ ಅಂತ ಹೊಡೆದ್ಮೇಲೆ ನಿಮ್ಗೆ ಈ ಥರ ಆಪ್ಷನ್ಗಳು ಕೊಡ್ತಾನೆ ನೋಡಿ, ಆಕ್ಸೆಸಿಬಿಲಿಟಿ, ಅಬೌಟು, ಡೇಟು, ಲ್ಯಾಂಗ್ವೇಜು, ಕೀಬೋರ್ಡು, ಸ್ಟೋರೇಜು, ಏಬೆಂಟ್ ಮೋಡು ಅಂತ ಹೇಳ್ಬಿಟ್ಟು ಕೊಡ್ತಾನೆ. ನೆಕ್ಸ್ಟ್ ಇಲ್ಲಿ ನೋಡಿ ಕ್ಯಾಸ್ಟ್ ಅಂತ CAST ಮೋಡ್ ಕ್ಯಾಸ್ಟ್ ಅಂತ ಬರ್ತಾ ಇದೆಯಲ್ಲ, ಅದ್ರ ಮೇಲೆ ಓಕೆ ಅಂತ ಕೊಡಿ. ಓಕೆ, ಈ ಓಕೆ ಅಂತ ಕೊಟ್ಟ ಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಯಾಸ್ಟ್ ಯಾವಾಗಲೂ ನಾನು ಇವಾಗ ಆನ್ ಮಾಡಿದ್ನಲ್ಲ, ಸೊ ಹಂಗಾಗಿ ಆಲ್ವೇಸ್ ಅಂತ ತೋರಿಸುತ್ತೆ. ನೀವು ಹೊಸ್ದಾಗಿ ಮಾಡ್ತಾ ಇರ್ಬೇಕಾದ್ರೆ ನೆವರ್ ಅಂತಾನೆ ಇರುತ್ತೆ. ನೀವು ನೆವರ್ ಅಂತ ಇದ್ರೆ ಮೇಲ್ಗಡೆ ಹೋಗ್ಬಿಟ್ಟು ಆಲ್ವೇಸ್ ಅಂತ ಕೊಡಿ. ಓಕೆ, ಟಿ ವಿಲಿ ಆಗೋಯ್ತು. ಯಾವ ಥರ ಮಾಡೋದಂತ ಹೇಳ್ಬಿಟ್ಟು ನಾನು ಇವಾಗ ಟಿ ವಿಲಿ ತೋರಿಸ್ದೆ. ಇವಾಗ ನೆಕ್ಸ್ಟ್ ಮೊಬೈಲ್ನಲ್ಲಿ ಯಾವ ಥರ ಮಾಡೋದಂತ ಹೇಳ್ಬಿಟ್ಟು ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ. ಇವಾಗ ನಾನು ಇದರಲ್ಲಿ ಸೆಟ್ಟಿಂಗ್ಸ್ಗೆ ಹೋಗ್ತೀನಿ. ಓಕೆ, ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ನೋಡ್ಬೋದು, ಸೆಟ್ಟಿಂಗ್ಸ್ಗೆ ಹೋದೆ. ಸೆಟ್ಟಿಂಗ್ಸ್ ಓಪನ್ ಮಾಡಿದ್ಮೇಲೆ ಸರ್ಚ್ ಬಾರಲ್ಲಿ ಡೈರೆಕ್ಟ್ ನಾನೇ ಮಾಡ್ತೀನಿ, ಕ್ಯಾಸ್ಟ್ ಅಂತ ಸರ್ಚ್ ಮಾಡ್ತೀನಿ. ಕ್ಯಾಸ್ಟ್ ಅಂತ ಸರ್ಚ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಈ ಕ್ಯಾಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ, ಓಕೆ ಕೊಡ್ತೀನಿ. ಅದಾದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಕ್ಯಾಸ್ಟ್ ನಾಟ್ ಕನೆಕ್ಟೆಡ್ ಅಂತ ತೋರಿಸ್ತಾ ಇದೆ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಇವಾಗ ಇಲ್ಲಿ ಹೆಸರು ತೋರಿಸ್ತಾ ಐತೆ, ಈಗ ಒಂದು ಟಿ ವಿದು ಇಲ್ಲಿ ಹೆಸರು ತೋರಿಸ್ತಾ ಐತೆ. ಇದಾದ್ಮೇಲೆ ಅದ್ರ ಮೇಲೆ ಓಕೆ ಅಂತ ಕೊಡ್ತೀನಿ. ಅದಾದ್ಮೇಲೆ ಸ್ಟಾರ್ಟ್ ರೆಕಾರ್ಡಿಂಗ್ ಆರ್ ಕ್ಯಾಸ್ಟಿಂಗ್ ಅಂತ ಇರುತ್ತೆ, ಇಲ್ಲಿ ಸ್ಟಾರ್ಟ್ ನೋ ಅಂತ ಇರುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಟಚ್ ಕೊಟ್ಟಿದ ತಕ್ಷಣನೇ ಇಲ್ಲಿ ನೋಡ್ತಾ ಇರ್ಬೋದು, ಈಗ ಇಲ್ಲಿ ಏನಿದೆಯೋ ಅಲ್ಲಿ ಟಿ ವಿ ಕನೆಕ್ಟ್ ಆಗಿದೆ ನೋಡಿ. ಓಕೆ, ಇಲ್ಲಿ ತೋರಿಸ್ತಾ ಇರೋದು ಅಲ್ಲಿ ಟಿ ವಿಗೆ ಕನೆಕ್ಟ್ ಆಗಿದೆ. ನಾನು ಇವಾಗ ಬ್ಯಾಕ್ ಬರ್ತೀನಿ, ಅಲ್ಲೂ ಕೂಡ ಬ್ಯಾಕ್ ಬರುತ್ತೆ. ಇನ್ನೂ ಬ್ಯಾಕ್ ಬರ್ತೀನಿ, ಅಲ್ಲೂ ಕೂಡ ಬ್ಯಾಕ್ ಬರುತ್ತೆ. ಓಕೆ, ನೋಡ್ತಾ ಇರ್ಬೋದು, ಇದೇ ಥರ ಈ ಒಂದು ಮೊಬೈಲಿಂದ ಸ್ಕ್ರೀನ್ನ ಟಿ ವಿಗೆ ಕನೆಕ್ಟ್ ಮಾಡ್ಕೋಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.